ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ, ಸೋಲು ಗೆಲುವಿನ ಜೀವನ ಅಂತಕ್ಕಂಥದ್ದೇ ಸೋಲು ಗೆಲುವು. ಸೋಲು ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ಸಮತೋಲನವಾಗಿ ಕಾಪಾಡಿಕೊಂಡು ಹೋಗೋದೇ ಜೀವನ. ಸೋಲಿಗೆ ಯಾಕೆ ಕಾರಣ ಅಥವಾ ಗೆಲುವಿಗೇನು, ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಇವತ್ತಿನ ದಿವಸ ಮಾತಾಡ್ತಾ ಹೋದಾಗ, ಸೋಲು ಗೆಲುವು ಅಂತಕ್ಕಂಥದ್ದು ನಾವು ಮಾನವರು, ಪಂಚಭೂತಗಳು ನಮ್ಮ ಹಿಡಿತದಲ್ಲಿಲ್ಲ. ಪಂಚಭೂತಗಳ ಹಿಡಿತದಲ್ಲಿ ನಾವಿದ್ದೀವಿ. ಗಾಳಿ ಆಗ್ಬೋದು, ಬಿಸಿಲಾಗ್ಬೋದು, ನೀರಾಗ್ಬೋದು, ಆಕಾಶ ಆಗ್ಬೋದು, ಬೆಂಕಿ ಆಗ್ಬೋದು, ಇವೆಲ್ಲವೂ ಕೂಡ ನಾವು ಅವುಗಳ ಅಧೀನದಲ್ಲಿರ್ತಕ್ಕಂಥವರು ಕೂಡ ನಾವು ಹಾಗಿದ್ದೀವಿ. ಹಾಗೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಒಂದು ವಿಜಯ ಸಾಧಿಸಿದಾಗ, ಅದೃಷ್ಟ ಬಂದಾಗ, ಶ್ರೀಮಂತಿಕೆ ಬಂದಾಗ ಹಳೆಯದನ್ನು ಮರೆಯಬಾರದು. ಹಳೆಯದನ್ನು ಯಾವತ್ತೂ ಕೂಡ ಮರಿಬಾರ್ದು. ನಾವು ಬಂದಂಥ ದಾರಿಯನ್ನು ಮರಿಬಾರ್ದು. ಹಾಗಾಗಲೇ ಈಗಾಗಲೇ ನಮ್ಮ ಪೂರ್ವಿಕರಿರ್ಬೋದು ಅಥವಾ ಪಿತೃಗಳಿರ್ಬೋದು, ಹಳೆಯವರು ಇರ್ಬೋದು, ತುಂಬ ಶ್ರೀಮಂತರು ಆ ಮನೆಯಲ್ಲಿಂದ ಬಂದಿದ್ದರೂ ಕೂಡ ನಾವು ಕಷ್ಟವನ್ನು ಅರಿಯಬೇಕು. ಬೇರೆಯವರ ಒಂದು ಕಷ್ಟವನ್ನು ತಿಳಿದು ಜೀವನವನ್ನು ಸಾಗಿಸಿದಾಗ ನಮಗೂ ಕೂಡ ಕೀರ್ತಿ ಪ್ರತಿಷ್ಠೆಗಳ ಭಾಜನರಾಗಿ ಯಾವಾಗಲೂ ಕೂಡ ಒಂದು ಗುರುತರವಾದ ವ್ಯಕ್ತಿಗಳಾಗಿರ್ತೀವಿ. ಇವತ್ತಿನ ದಿವಸ ಸೋಲು ಗೆಲುವಿನ ರಹಸ್ಯ ಏನು ಅಂತಕ್ಕಂಥದ್ದು ತಿಳಿಯೋಣ. ಸೋಲು ಗೆಲುವಿನ ರಹಸ್ಯ ಏನು? ಈಗ ನಾವು ಗೆದ್ದಾಗ, ವಿಜಯವನ್ನು ಸಾಧಿಸಿದಾಗ ಏನು ಹೇಳುತ್ತೆ ಅಂದರೆ, ನಾವು ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಬಾರ್ದು. ನಾನು ಗೆದ್ದೆ, ನಾನು ಹೀಗೆ ಹಾಗೆ ಅಂತ ಹೇಳಕ್ಕೆ ಹೋಗಬಾರ್ದು. ಹಾಗೆಯೇ ಸೋತಾಗ, ನಾವು ಸೋತೋಗಿದ್ದೀವಿ ಪೂರ್ತಿಯಾಗಿ ಎಲ್ಲೋ ಒಂದು ಕಡೆ ಎಲ್ಲ ವಿಧದಲ್ಲೂ ಸೋತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಒಂದು ಸಾವಧಾನದಿಂದ, ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಇದೆ ಅಂತಕ್ಕಂಥ ಧೈರ್ಯದಿಂದ, ಯಾವಾಗಲೂ ವಯಸ್ಸು ಮನುಷ್ಯನಿಗೆ ಯಾವುದೇ ಪ್ರಗತಿಗೆ ಅಡ್ಡಿ ಬರೋದಿಲ್ಲ. ಇದನ್ನು ಪ್ರೂವ್ ಮಾಡಿರ್ತಕ್ಕಂಥವರೇ ನಮ್ಮ ಅಬ್ದುಲ್ ಕಲಾಂಜಿ ಇರ್ಬೋದು, ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಅನೇಕ ಮಹನೀಯರಿರ್ಬೋದು, ಪೂಜ್ಯ ಇಲ್ಲಿಯ ತನಕ ಇದ್ದಂತಹ ನಡೆದಾಡುವ ದೇವರಿರ್ಬೋದು, ಶಿವಕುಮಾರ ಮಹಾಸ್ವಾಮಿಗಳಿರ್ಬೋದು, ಅವರೆಲ್ಲರೂ ಕೂಡ ಜಯಾಪಜಯಗಳನ್ನು ಸಮತೋಲನವಾಗಿ ತಗೊಂಡ್ರು. ಇವೆಲ್ಲವೂ ಕೂಡ ದೈವ ನಿರ್ಣಯಗಳು. ನಮ್ಮ ಕೆಲಸ ನಾವು ಮಾಡಬೇಕು. ಕಾಯಕವೇ ಕೈಲಾಸ ಅಂತ ಮಾಡೋಕ್ಕೆ ಹೋದಾಗ ಅದು ಜಯ ಆಟೋಮೆಟಿಕ್ಕಾಗಿ ಬರುತ್ತೆ. ಹಾಗೆ ಅದೃಷ್ಟನೂ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಯಾವಾಗಲೂ ಏನೂ ಇಲ್ಲದೆ, ನಮ್ಮ ಶರೀರದಲ್ಲಿ ಏನೂ ಇಲ್ಲದೆ, ಶಕ್ತಿನೇ ಇಲ್ಲದೆ ನಾವು ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋದಾಗ ನಿಜವಾದ ಶಕ್ತಿಯಲ್ಲಿ ಇರೋದೇ ಇಲ್ಲ. ಆ ಶಕ್ತಿ ಬರಬೇಕು ಅಂದರೆ ಭಗವಂತನ ಕೃಪೆ ಕೂಡ ಬೇಕು. ಎಲ್ಲವನ್ನು ಧೈರ್ಯದಿಂದ ಹೆದರಿಸ್ಬೇಕು ಅಂತ ಹೇಳ್ದ. ಇದಕ್ಕೆ ಸಣ್ಣ ಉದಾಹರಣೆಯನ್ನು ಕೊಡಬೇಕು. ಸೋಲು ಗೆಲುವನ್ನು ಮಹನೀಯರು ಯಾಕೆ ತಗೊಂಡ್ರು, ದೈವಾಂಶ ಸಂಭೂತರು ಹೇಗೆ ತಗೊಂಡ್ರು ಅಂತಕ್ಕಂಥದ್ದನ್ನು ನಾವು ಒಂದು ಸಾರಿ ಇತಿಹಾಸವನ್ನು ನೋಡೋಕೆ ಹೋದಾಗ, ಸಾಕ್ಷಾತ್ ಶ್ರೀರಾಮಚಂದ್ರರೂ ಸಹ, ಶ್ರೀರಾಮಚಂದ್ರರು ಪಟ್ಟಾಭಿಷೇಕ ಆಗ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲೂ ಕೂಡ, ಪಟ್ಟಾಭಿಷೇಕ ಆದಾಗಲೂ ಕೂಡ ಅವರು ಹಿಗ್ಗಲಿಲ್ಲ. ರಾಜರಾಗಿ ಮೆರೀಬೇಕಾಗಿರ್ತಕ್ಕಂಥವರು ಕೂಡ ಹಿಗ್ಗಲಿಲ್ಲ. ಸಾಮಾನ್ಯವಾಗಿ ಅದನ್ನು ಸ್ವೀಕಾರ ಕೂಡ ಮಾಡ್ತಾರೆ. ಅದೇ ತಕ್ಷಣವೇ, ಪಟ್ಟಾಭಿಷೇಕ ಆದ ತಕ್ಷಣವೇ 14 ವರ್ಷ ವನವಾಸ ಹೋಗೋಕ್ಕೆ ಒಂದು ಬಂದಾಗ, ಸಮಯ ಬಂದಾಗ, ಆ ವಿಧಿಯಾಟ 14 ವರ್ಷ ಇವರಿಗೆ ವನವಾಸ ಹೋಗೋಕ್ಕೆ ಹೊರಡೋಕ್ಕೆ ತಯಾರಿ ಆದಾಗಲೂ ಸಹ ಅವರು ಕುಗ್ಗಲಿಲ್ಲ. ಅಲ್ಲಿ ಮನೆ ಬೇಕಾ, ಅಲ್ಲಿ ಹಾಗಿರಬೇಕಾ, ಈಗಿರಬೇಕಾ, ಅದೇನೂ ಕುಗ್ಗಲಿಲ್ಲ. ಪಟ್ಟಾಭಿಷೇಕ ಆದಾಗಲೂ ಕೂಡ ಹಿಗ್ಗಲಿಲ್ಲ. ಪಟ್ಟಾಭಿಷೇಕ ಇಲ್ಲದೆ 14 ವರ್ಷ ವನವಾಸಕ್ಕೆ ಹೋದಾಗಲೂ ಕೂಡ ಕುಗ್ಗಲಿಲ್ಲ. ಅವರು ಹೇಳಿದ್ದು ಒಂದೇ, ಇದೆಲ್ಲ ವಿಧಿಯಾಟ ಅಂತ. ಇಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅವರು ನೋಡಿ, ಮಂದರೆಯನ್ನಾಗಲಿ ಹಾಗೆ ಕೈಕೇಯನ್ನಾಗಲಿ ಯಾರನ್ನೂ ಕೂಡ ದೂಷಿಸೋಕ್ಕೆ ಹೋಗಲಿಲ್ಲ. ಇದೆಲ್ಲವೂ ಕೂಡ ಇದು ನಮಗೆ ವಿಧಿಯಾಟ ಅಂದರು. ಅದಕ್ಕೆ ನಾವೇನು ಮಾಡ್ತೀವಿ, ಸೋತಾಗ ಅವರಿಂದ ಸೋತೆ, ಇವರಿಂದ ಸೋತೆ, ಅವರಿಂದ ನನ್ನ ಜೀವನ ಹಾಳಾಯಿತು, ಇವರಿಂದ ನನ್ನ ಜೀವನ ಹಾಳಾಯಿತು ಅಂತ ಹೇಳಬಾರ್ದು. ಗೆದ್ದಾಗ ನಾವು ಅಟ್ಲೀಸ್ಟ್ ನಮಗೆ ಹೆಲ್ಪ್ ಮಾಡಿದ್ರು ಅವರು ಅಂತ ವಿನಯದಿಂದ ಹೇಳ್ಕೊಂಡಾಗ ಅದು ಒಳ್ಳೆಯದು ಕೂಡ ಆಗುತ್ತೆ. ಬೇರೆಯವ್ರ ಮೇಲೆ ನಾವು ಯಾವಾಗಲೂ ಕೂಡ ನಿಂದೆಗಳು ಹಾಕಬಾರ್ದು. ಸೋಲು ಗೆಲುವಿನ ರಹಸ್ಯ ಏನು ಅಂದರೆ, ಸಮಾಧಾನ ಚಿತ್ತದಿಂದ ಇರೋದೇ ಸೋಲಿನ ಮತ್ತು ಗೆಲುವಿನ ರಹಸ್ಯ ಅಂತ ಹೇಳ್ತಾ, ಈಗ ಸೋತವನು ಮುಂದೆ ಗೆಲ್ತಾನೆ, ಆದರೆ ಧೈರ್ಯ ಬೇಕು, ಸಂಕಲ್ಪ ಬೇಕು. ಈಗ ಗೆದ್ದವನು ಒಳ್ಳೆಯ ಸಂಕಲ್ಪ ಇಟ್ಕೊಂಡಾಗ ಶಾಶ್ವತವಾಗಿ ಹಾಗೆ ಇರ್ತಾನೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.